ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಸೋಮವಾರ ವಿಧಾನಸಭೆಯ ಕಲಾಪದಲ್ಲಿ ಮುಂಡಗೋಡ ತಾಲೂಕಿನ ಮಳಗಿ, ಪಾಳ ಹಾಗೂ ಬನವಾಸಿ ಹೋಬಳಿ ವ್ಯಾಪ್ತಿಯ ಬದನಗೋಡ ಭಾಗದಲ್ಲಿ ಉಂಟಾಗುತ್ತಿರುವ ವಿದ್ಯುತ್ ಅಸಮರ್ಪಕ ಪೂರೈಕೆಯಿಂದ ರೈತರು ಎದುರಿಸುತ್ತಿರುವ ಸಂಕಷ್ಟಗಳ ಕುರಿತು ಸದನದ ಗಮನವನ್ನು ಸೆಳೆದರು. ಸದನದಲ್ಲಿ ಮಾತನಾಡಿದ ಅವರು, ಹಾವೇರಿ ಜಿಲ್ಲೆಯ ಬ್ಯಾಡಗಿ ಹಾಗೂ ಸವಣೂರಿನಲ್ಲಿ ರೈಲ್ವೆ ಟ್ರಾಕ್ಷನ್ ಉಪಕೇಂದ್ರಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿರುವ ಪರಿಣಾಮವಾಗಿ ಹಾವೇರಿ ಜಿಲ್ಲೆಯಿಂದ ನಮ್ಮ ಕ್ಷೇತ್ರದ ಮಳಗಿ, ಪಾಳ, ಕಾತೂರ್ ಹಾಗೂ ಬದನಗೋಡು ಪ್ರದೇಶಗಳಿಗೆ ನೀಡುವ ವಿದ್ಯುತ್ನಲ್ಲಿ ಸುಮಾರು 7 ಗಂಟೆಗಳ ಕಾಲ ವಿದ್ಯುತ್ ವ್ಯತ್ಯಯ ಉಂಟಾಗುತ್ತಿದೆ ಎಂದು ವಿವರಿಸಿದರು. ಇದರ ಪರಿಣಾಮವಾಗಿ ಕೃಷಿಯನ್ನೇ ಅವಲಂಬಿಸಿಕೊಂಡು ಜೀವನ ಸಾಗಿಸುತ್ತಿರುವ ರೈತರು ತೀವ್ರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಎಂದರು. ಇದನ್ನು ಮನಗಂಡು ಮುಂಡಗೋಡ ತಾಲೂಕಿನ ಕಾತೂರ್ ಗ್ರಾಮದಲ್ಲಿ ಈಗಾಗಲೇ ಸುಮಾರು 1 ಎಕರೆ ಜಾಗವನ್ನು ವಿದ್ಯುತ್ ಗ್ರಿಡ್ ನಿರ್ಮಾಣಕ್ಕಾಗಿ ಮೀಸಲಿರಿಸಲಾಗಿದ್ದು, ಈ ಸ್ಥಳದಲ್ಲಿ 110 ಕೆವಿ ಸಾಮರ್ಥ್ಯದ ನೂತನ ಗ್ರಿಡ್ ಮಂಜೂರು ಮಾಡುವಂತೆ ಸಂಬಂಧಿತ ಸಚಿವರಿಗೆ ಮನವಿಯನ್ನು ಸಲ್ಲಿಸಿದರು. ಶಾಸಕರ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಇಂಧನ ಸಚಿವರಾದ ಕೆಜೆ ಜಾರ್ಜ್ ಅವರು ಈ ವಿಷಯವನ್ನು ತುರ್ತುವಾಗಿ ಪರಿಗಣಿಸಿ ಕರ್ನಾಟಕ ರಾಜ್ಯ ವಿದ್ಯುತ್ ಸರಬರಾಜು ಮಂಡಳಿಯ ಸಭೆಯಲ್ಲಿ ಮುಂಡಗೋಡು ತಾಲೂಕಿನ ಕಾತೂರ್ ಗ್ರಾಮದಲ್ಲಿ 110 ಕೆವಿ ಸಾಮರ್ಥ್ಯದ ಗ್ರಿಡ್ ಮಂಜೂರು ಮಾಡುವುದಾಗಿ ತಿಳಿಸಿದರು. ಅಧ್ಯಕ್ಷೆ, ಚಿತ್ರದುರ್ಗದಲ್ಲಿ ಸನ್ಮಾನ್ಯ ಇಂಧನ ಸಚಿವರಿಗೆ ಪ್ರಶ್ನೆಯನ್ನ ಕೇಳಿದೆ. ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದೆ. ಸಭಾಧ್ಯಕ್ಷ ಏನಾಗಿದೆ, ಉತ್ತರ ಕನ್ನಡ ಜಿಲ್ಲೆಗೆ ಕರೆಂಟ್ ಬರಬೇಕು ಅಂತಂದ್ರೆ ನಮ್ಮ 3 ಜಿಲ್ಲೆಗಳಿಂದ ಕರೆಂಟ್ ಬರಬೇಕು. ಒಂದು ಉತ್ತರ ಕನ್ನಡ ಜಿಲ್ಲೆ, ಒಂದು ಧಾರವಾಡ ಜಿಲ್ಲೆ, ಮತ್ತೊಂದು ಹಾವೇರಿ ಜಿಲ್ಲೆ. ಹಾವೇರಿ ಜಿಲ್ಲೆಯಲ್ಲಿ ಸಪ್ಲೈ ಆಗ್ತಕ್ಕಂಥ ಕರೆಂಟ್ನಲ್ಲಿ ನಮಗೆ ಯಾವುದೇ ಇವತ್ತು ಪಂಪ್ ಸೆಟ್ಗಳು ಚಾಲು ಆಗ್ತಾ ಇಲ್ಲ. ಅಲ್ಲಿ ಏನಾಗಿದೆ, 2 ಟ್ರೈನ್ ಲೈನ್ ಹೋಗ್ತಾ ಇದೆ. ಟ್ರೈನ್ ಲೈನ್ಗೆ 33 ಕೆವಿ ವಿದ್ಯುತ್ ಅನ್ನು ಸರಬರಾಜು ಮಾಡ್ತಾರೆ. ಅವರು ವಿದ್ಯುತ್ ಸರಬರಾಜು ಮಾಡಿದಾಗ ಆ ಸಮಯ 7 ಗಂಟೆ ಸಮಯ ನಮಗೆ ವಿದ್ಯುತ್ ಕಟ್ ಮಾಡ್ತಾರೆ. ಇದರಿಂದ ನೀರಾವರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ರೈತರಿಗೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸಚಿವರು ಕೇಳಾಗ ಉತ್ತರ ಕೊಟ್ಟಿದ್ದಾರೆ. ನನಗೆ ಉತ್ತರ ಸಮಾಧಾನ ಇದೆ. ಅದಕ್ಕಾಗಿ ನಾನು ಸಚಿವರು ವಿನಂತಿ ಮಾಡಿದ್ದೇನೆ. ಇದಕ್ಕೆಲ್ಲ ಪರಿಹಾರ ಅಂದರೆ ಮುಂಡಗೋಡ ತಾಲೂಕಿನ ಕಾತೂರಿನಲ್ಲಿ 1 ಹೆಕ್ಟೇರ್ ಜಾಗವನ್ನು ನಾವು ಕೊಟ್ಟಿದ್ದೇವೆ. ಈಗಾಗಲೇ ಅಲ್ಲಿ ಒಂದು 110 ಕೆವಿ ಸ್ಟೇಷನ್ ಅನ್ನು ನಮಗೆ ಕೊಟ್ಟರೆ ಈಗಾಗಲೇ ಪ್ರಸ್ತಾವನೆ ಸಚಿವರಿಗೆ ಕೊಟ್ಟಿದ್ದೇನೆ. ಕೊಟ್ಟು ನಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ. ಅದನ್ನ ಸಚಿವರು ಮಾಡಿಕೊಡ್ಬೇಕು ಅಂತ ತಮ್ಮ ಮೂಲಕ ವಿನಂತಿ ಮಾಡ್ತೇನೆ. ಓಕೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಸದಸ್ಯರು ಶಿವರಾಮ್ ಹೆಬ್ಬಾರ್ ಹೇಳೋದನ್ನ ಈಗಾಗಲೇ ಅವರು ಲ್ಯಾಂಡ್ ಬೇಕು ನಮಗೆ ಅಷ್ಟೇ. ಈಗ ಲ್ಯಾಂಡ್ ಇದೆ ಅಂತ ಹೇಳಿದ್ದಾರೆ. ಆ ಲ್ಯಾಂಡ್ ನಮಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಬೋರ್ಡಿಗೆ ತಂದುಬಿಟ್ಟು ಅದನ್ನು ಸ್ಯಾಂಕ್ಷನ್ ಮಾಡುವಂತ ಕೆಲಸ ಮಾಡ್ತಾರೆ. ಓಕೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.